ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿ ಆದೇಶಗಳು ಹೊರಬಿದ್ದಿದ್ದು, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ಇದುವರೆಗೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ ನಲ್ಲಿರುವ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ದಿನ ನಾವು ನವೆಂಬರ್ 5, 2025 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ, ಬಂಡೀಪುರ ಹುಲಿ ಅಭಯಾರಣ್ಯ. ಇದು ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಹುಲಿ ಅಭಯಾರಣ್ಯವಾಗಿದ್ದು, ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದ ಪರಿಸರ ವಿಜ್ಞಾನ ಮತ್ತು ಅರಣ್ಯ ಸಚಿವರಾದಂತಹ ಈಶ್ವರ್ ಬಿ ಖಂಡ್ರೆ ಅವರು ಮೊದಲ ಹಂತದಲ್ಲಿ ಬಂಡೀಪುರ್ ಹುಲಿ ಮೀಸಲು ಪ್ರದೇಶದಲ್ಲಿ ಜೀಪ್ ಮತ್ತು ಬಸ್ ನಲ್ಲಿ ಸಂಜೆ ಸಫಾರಿ ಪ್ರವಾಸವನ್ನ ನಿಲ್ಲಿಸಿ ಎಂದು ಆದೇಶವನ್ನ ಹೊರಡಿಸಿದ್ದರು. ಅವರ ಆದೇಶದಂತೆ ಸಂಜೆ ಒಂದು ಸಫಾರಿ ಪ್ರವಾಸವನ್ನ ನಿಲ್ಲಿಸಲಾಗುತ್ತಿದೆ. ಆದ್ದರಿಂದ ಬಂಡೀಪುರ ಹುಲಿ ಅಭಯಾರಣ್ಯ ಸುದ್ದಿಯಲ್ಲಿದೆ. ಬಂಡೀಪುರ ಹುಲಿ ಅಭಯಾರಣ್ಯ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನವಾಗಿದ್ದು, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಉಪಯುಕ್ತವಾಗಲಿದೆ. ಈ ಅಭಯಾರಣ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದು ದಕ್ಷಿಣ ಕರ್ನಾಟಕದ ಮೈಸೂರು ಮತ್ತು ಚಾಮರಾಜನಗರದ ಕಂದಾಯ ಜಿಲ್ಲೆಗಳಲ್ಲಿದೆ. ಇಲ್ಲಿದೆ ನೋಡಿ ಬಂಡೀಪುರ ಹುಲಿ ಅಭಯಾರಣ್ಯ. ಇದು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ತ್ರಿಜಂಕ್ಷನ್ ಪ್ರದೇಶದಲ್ಲಿದೆ. ಭೌಗೋಳಿಕವಾಗಿ ಇದು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಪರಿಸರ ಸಂಗಮವಾಗಿದೆ. ಇದು ಒಂದು ಕಾಲದಲ್ಲಿ ನೆರೆಯ ಮೈಸೂರು ಸಾಮ್ರಾಜ್ಯದ ಆಡಳಿತಗಾರರಿಗೆ ಬೇಟೆಯಾಡುವ ಸ್ಥಳವಾಗಿತ್ತು. ಇದು ದೊಡ್ಡ ನೀಲಗಿರಿ ಜೀವಗೋಳು ಮೀಸಲು ಪ್ರದೇಶದ ಭಾಗವಾಗಿದ್ದು, ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲಾಗಿದೆ. ವಾಯವ್ಯದಲ್ಲಿ ನಾಗರಹೊಳೆ ಹುಲಿ ಮೀಸಲು ಪ್ರದೇಶ, ದಕ್ಷಿಣದಲ್ಲಿ ಮಧುಮಲೈ ಹುಲಿ ಮೀಸಲು ಪ್ರದೇಶ, ಇದು ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶ, ಇದು ತಮಿಳುನಾಡಲ್ಲಿದೆ. ನೈಋತ್ಯದಲ್ಲಿ ವಯನಾಡ್ ವನ್ಯಜೀವಿ ಅಭಯಾರಣ್ಯ, ಇದು ಕೇರಳದಲ್ಲಿದೆ. ಉತ್ತರದಲ್ಲಿ ಕಬಿನಿ ನದಿಯಿಂದ, ದಕ್ಷಿಣದಲ್ಲಿ ಮೋಯಾರ್ ನದಿಯಿಂದ ಈ ಹುಲಿ ಅಭಯಾರಣ್ಯವು ಆವೃತವಾಗಿದೆ. ಬಂಡೀಪುರವು ವಿಶಿಷ್ಟವಾದ ಉಷ್ಣವಲಯದ ಹವಾಮಾನವನ್ನ ಹೊಂದಿದ್ದು, ವಿಭಿನ್ನ ಮಳೆ ಮತ್ತು ವನ ಋತುಗಳನ್ನ ಹೊಂದಿದೆ. ಇದು ವನಪತನಶೀಲದಿಂದ ಉಷ್ಣವಲಯದ ಮಿಶ್ರ ಪತನಶೀಲದವರೆಗೆ ವೈವಿಧ್ಯಮಯ ಸಸ್ಯವರ್ಗವನ್ನ ಒಳಗೊಂಡಿದೆ. ಇದು ರೋಸ್ವುಡ್, ಇಂಡಿಯನ್ ಕಿನೋಟ್ ಟ್ರೀ, ಶ್ರೀಗಂಧದ ಮರ, ಇಂಡಿಯನ್ ಲಾರೆಲ್, ಕ್ಲಂಪಿಂಗ್ ಬಿದಿರು ಮತ್ತು ದೈತ್ಯ ಕ್ಲಂಪಿಂಗ್ ಬಿದಿರು ಇತ್ಯಾದಿಗಳನ್ನ ಒಳಗೊಂಡಿದೆ. ಇದು ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ಕಾಡು ಏಷ್ಯನ್ ಆನೆಗಳ ಜನಸಂಖ್ಯೆಗೆ ಆಶ್ರಯ ತಾಣವಾಗಿದೆ. ಇದು ಬಂಗಾಳ ಹುಲಿ, ಗೌರ್, ಕರಡಿ, ಚಿನ್ನದ ನರಿ, ದೋಲ್ ಮತ್ತು 4 ಕೊಂಬಿನ ಹುಲ್ಲೆ ಮುಂತಾದ ಸಸ್ತನಿಗಳಿಗೆ ಆಶ್ರಯವನ್ನ ನೀಡಿದೆ. ಬಂಡೀಪುರ ಹುಲಿ ಅಭಯಾರಣ್ಯ ಇದು ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಹುಲಿ ಅಭಯಾರಣ್ಯವಾಗಿದೆ. ನೆಕ್ಸ್ಟ್, INS ಸಾವಿತ್ರಿ, ಭಾರತೀಯ ನೌಕಾ ಹಡಗು. ಸಾವಿತ್ರಿ ಇತ್ತೀಚೆಗೆ ನೈಋತ್ಯ ಹಿಂದೂ ಮಹಾಸಾಗರ ಪ್ರದೇಶಕ್ಕೆ ದೀರ್ಘ ಶ್ರೇಣಿಯ ಕಾರ್ಯಾಚರಣೆಯ ನಿಯೋಜನೆಯ ಭಾಗವಾಗಿ ಮಾರಿಷಸ್ ಪೋರ್ಟ್ ಲೂಯಿಸ್ಗೆ ಆಗಮಿಸಿದೆ. ಆದ್ದರಿಂದ INS ಸಾವಿತ್ರಿ ಸುದ್ದಿಯಲ್ಲಿದೆ. INS ಸಾವಿತ್ರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದನ್ನ ಮುಂಬೈನ ಮಜ್ಗಾಂವ್ ಡಾಕ್ ಲಿಮಿಟೆಡ್ ನಿರ್ಮಿಸಿದೆ. ಜೂನ್ 7, 1990 ಇದು ಕಾರ್ಯಾರಂಭವನ್ನ ಮಾಡಿದೆ. INS ಸಾವಿತ್ರಿ ಇದು ಭಾರತೀಯ ನೌಕಾಪಡೆಯ ಸ್ಥಳೀಯವಾಗಿ ನಿರ್ಮಿಸಲಾದ ಆಫ್ಶೋರ್ ಗಸ್ತು ನೌಕೆಯಾಗಿದೆ. ವಿಶಾಖಪಟ್ಟಣಂನಲ್ಲಿರುವ ಪೂರ್ವ ನೌಕಾ ಕಮಾಂಡ್ನ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತಿದೆ. ಹಡಗು ವೈಮಾನಿಕ ಕಣ್ಗಾವಲು ಮತ್ತು ಶೋಧ ರಕ್ಷಣಾ ಪಾತ್ರಗಳನ್ನ ಒಳಗೊಂಡಂತೆ ವ್ಯಾಪಕವಾದ ಕಾರ್ಯಾಚರಣೆಯ ಪಾತ್ರಗಳನ್ನ ಇದು ಹೊಂದಿದೆ. 15 ನಾಟ್ಸ್ ಗರಿಷ್ಠ ವೇಗದೊಂದಿಗೆ ಹಡಗು 40x60 ಪೋಪಸ್ ಗನ್ ಮತ್ತು ಚೇತಕ್ ಹೆಲಿಕಾಪ್ಟರ್ ಅನ್ನ ನಿರ್ವಹಿಸುವ ಸಾಮರ್ಥ್ಯವಿರುವ ಹೆಲಿಕಾಪ್ಟರ್ ಡೆಕ್ ನಂತಹ ಪ್ರಭಾವಶಾಲಿ ವೈಶಿಷ್ಟ್ಯಗಳನ್ನ ಹೊಂದಿದೆ. ಹಿಂದೆ INS ಸಾವಿತ್ರಿಯನ್ನು ವಿವಿಧ ದಂಡಯಾತ್ರೆಯ ಕಾರ್ಯಾಚರಣೆಗಳಿಗಾಗಿ ನಿಯೋಜಿಸಲಾಗಿತ್ತು. ಇದು ಮಾಲ್ಡೀವ್ಸ್, ಸಿಶೆಲ್ಸ್ ಮತ್ತು ಮಾರಿಷಸ್ನ ಗಸ್ತು ತಿರುಗುವಿಕೆಯಲ್ಲಿ ಭಾಗವಹಿಸಿದೆ. INS ಸಾವಿತ್ರಿ ಇದು ಇತ್ತೀಚೆಗೆ ಮಾರಿಷಸ್ನ ಪೋರ್ಟ್ ಲೂಯಿಸ್ಗೆ ಹೋಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್,
ಸೈಕಾಡ್ ಸಸ್ಯ, ಸೈಕಾಡ್ ಪ್ಲಾಂಟ್. ಏನಿದು ಸೈಕಾಡ್ ಸಸ್ಯ? ಇದು ತಾಳೆ ಮರದಂತಹ ಜಿಮ್ನೋಸ್ಪರ್ಮಸ್ ಸಸ್ಯವಾಗಿದೆ. ಈ ಚಿತ್ರದಲ್ಲಿ ಕಾಣ್ತಿದೆ ನೋಡಿ, ಇದು ಸೈಕಾಡ್ ಸಸ್ಯ. ಸೈಕಾಡ್ ಸಸ್ಯವು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಸಂಭಾವ್ಯ ನರವಿಷವಾದ BMAA-ಯನ್ನು ಸೈಕಾಡ್ ಸಸ್ಯವು ಹೊಂದಿದೆ ಎಂಬ ಕಳವಳದ ಮೇರೆಗೆ ಭುವನೇಶ್ವರದ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸೈಕಾಡ್ ಸಸ್ಯದ ಕುರಿತು ಸಂಶೋಧನೆಯನ್ನ ಆರಂಭಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು 300 ಮಿಲಿಯನ್ ವರ್ಷಗಳಿಗೂ ಹೆಚ್ಚು ಕಾಲ ಡೈನೋಸಾರ್ಸ್ಗಳೊಂದಿಗೆ ಸಹಬಾಳ್ವೆ ನಡೆಸಿದೆ ಎಂದು ನಂಬಲಾದ ಪ್ರಾಚೀನ ಸಸ್ಯ ಪ್ರಭೇದವಾಗಿದೆ. ಇವು ವಿವಿಧ ಆವಾಸ ಸ್ಥಾನಗಳನ್ನ ಆಕ್ರಮಿಸುತ್ತವೆ. ಕೆಲವು ತೇವಾಂಶವುಳ್ಳ ಮಳೆಕಾಡುಗಳಿಗೆ ಸ್ಥಳೀಯವಾಗಿದ್ದರೆ, ಇನ್ನು ಕೆಲವು ಅರೆ ಮರುಭೂಮಿ ಹವಾಮಾನದಿಂದ ಬಂದವು ಆಗಿವೆ. ಇನ್ನು ಕೆಲವು ಹುಲ್ಲುಗಾವಲುಗಳಲ್ಲಿ ಅಥವಾ ಕಾಲೋಚಿತವಾಗಿ ವನಕಾಡುಗಳಲ್ಲಿ ಬೆಳೆಯುತ್ತವೆ. ಅಮೆರಿಕ, ಕೆರಿಬಿಯನ್, ಉಪಸಹಾರನ್ ಆಫ್ರಿಕಾ, ಮಡಗಾಸ್ಕರ್, ಪೂರ್ವ ಭಾರತ, ಚೀನಾ, ಜಪಾನ್, ಆಗ್ನೇಯ ಏಷ್ಯಾ, ಓಷಿಯಾನಿಯಾ, ಆಸ್ಟ್ರೇಲಿಯಾದಲ್ಲಿ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಅಕ್ಷಾಂಶಗಳಲ್ಲಿ ಕಂಡುಬರುತ್ತವೆ. ಇವು ದಟ್ಟವಾದ ದೀರ್ಘಕಾಲದ ಬದುಕುವ ಏಕಲಿಂಗಿ ಸಸ್ಯಗಳಾಗಿದ್ದು, ಇವುಗಳ ಮುಖ್ಯ ಬೇರುಗಳು ದಪ್ಪವಾಗಿರುತ್ತವೆ, ತಿರುಳಿರುವವು ಮತ್ತು ಹೆಚ್ಚಾಗಿ ಗಡ್ಡೆ ಆಕಾರದವುಗಳಾಗಿರುತ್ತವೆ. ಅವುಗಳನ್ನು ದೊಡ್ಡ ಗರಿರೂಪದ ಸಂಯುಕ್ತ ಎಲೆಗಳ ಕಿರೀಟಗಳು ಮತ್ತು ಶಂಕುಗಳಿಂದ ಗುರುತಿಸಲಾಗುತ್ತದೆ. ಇವು ಸಮೃದ್ಧ ಸಾವಯವ ಮಣ್ಣು, ಮರಳು ಅಥವಾ ಬಂಡೆಗಲ್ಲುಗಳಲ್ಲಿ, ಜೌಗು ಮಣ್ಣಿನಲ್ಲಿ ಅಥವಾ ಹ್ಯಾಲೋಫೈಟಿಕ್ ಮಣ್ಣಿನಲ್ಲಿಯೂ ಬೆಳೆಯುವುದನ್ನ ಕಾಣಬಹುದು. ಸೈಕಾಡ್ಗಳು ದೀರ್ಘಕಾಲದ ಬದುಕುತ್ತವೆ, ಆಗಾಗ್ಗೆ ಸಂತಾನೋತ್ಪತ್ತಿ ಮಾಡುವುದಿಲ್ಲ. ಹೆಚ್ಚಿನ ಜನಸಂಖ್ಯೆಯು ಚಿಕ್ಕದಾಗಿದ್ದು ಅವು ಅಳವಿನ ಅಪಾಯಕ್ಕೆ ಸಿಲುಕುತ್ತವೆ. ಕೃಷಿ ಅಥವಾ ಅಭಿವೃದ್ಧಿಯ ಮೂಲಕ ಆವಾಸ ಸ್ಥಾನ ಪರಿವರ್ತನೆ, ತೋಟಗಾರಿಕಾ ಸಂಗ್ರಹಕ್ಕಾಗಿ ಕಾಡು ಸಸ್ಯಗಳನ್ನ ಅಕ್ರಮವಾಗಿ ತೆಗೆಯುವುದು ಮತ್ತು ಹವಾಮಾನ ಬದಲಾವಣೆಯು ಇವುಗಳು ಈ ಸೈಕಾಡ್ ಸಸ್ಯಕ್ಕಿರುವ ಬೆದರಿಕೆಗಳಾಗಿವೆ. ನೆಕ್ಸ್ಟ್, ರಾಮನ್ ಹಬ್ಬ. ಏನಿದು ರಾಮನ್ ಹಬ್ಬ? ಇದನ್ನ ಎಲ್ಲಿ ಆಚರಿಸಲಾಗುತ್ತದೆ? ಉತ್ತರಾಖಂಡ್ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ರಾಮನ್ ಮುಖವಾಡವನ್ನ ನೀಡಲಾಯಿತು. ರಾಮನ್ ಉತ್ಸವ ಇದು ಉತ್ತರಾಖಂಡದ ಸಾಲೂರು, ಡುಂಗ್ರಾದ ಅವಳಿ ಗ್ರಾಮಗಳಲ್ಲಿ ಏಪ್ರಿಲ್ ಅಂತ್ಯದಲ್ಲಿ ಸ್ಥಳೀಯ ದೇವತೆ ಭೂಮಿಯಲ್ ದೇವತಾ ಗೌರವಾರ್ಥವಾಗಿ ಆಚರಿಸಲಾಗುವ ವಾರ್ಷಿಕ ಧಾರ್ಮಿಕ ಹಬ್ಬವಾಗಿದೆ. 2009ರಲ್ಲಿ ರಾಮನ್ ಅನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರಾಮನ್ ಹಬ್ಬ ಇದು ಸಂಕೀರ್ಣ ಆಚರಣೆಗಳು, ರಾಮಾಯಣ ಪಠಣಗಳು, ಹಾಡುಗಳು ಮತ್ತು ಮುಖವಾಡದ ನೃತ್ಯಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಜಾತಿ ಮತ್ತು ಗುಂಪುಗಳು ವಿಭಿನ್ನ ಪಾತ್ರಗಳನ್ನ ನಿರ್ವಹಿಸುತ್ತವೆ. ಪ್ರದರ್ಶನಗಳಲ್ಲಿ ರಾಮಕಥೆಯ ಪಠಣಗಳು, ದೇವತೆಗಳ ಮುಖವಾಡ ನೃತ್ಯಗಳು ಮತ್ತು ಸ್ಥಳೀಯ ದಂತಕಥೆಗಳೊಂದಿಗೆ ಸಂಯೋಜಿಸಲ್ಪಟ್ಟಿದ್ದು, ಪೌರಾಣಿಕ ಮತ್ತು ಸ್ಥಳೀಯ ನಿರೂಪಣಾ ಪದರಗಳನ್ನ ಮಿಶ್ರಣ ಮಾಡಲಾಗುತ್ತದೆ. ಇದನ್ನು ಸಾಲೂರ್ ಡುಂಗ್ರಾದ ಭೂಮಿಯಲ್ ದೇವತಾ ದೇವಾಲಯದ ಅಂಗಳದಲ್ಲಿ ನಡೆಸಲಾಗುತ್ತದೆ. ಇಡೀ ಹಳ್ಳಿಯ ಮನೆಗಳು ಕೊಡುಗೆ ನೀಡುತ್ತವೆ. ಅಂದ್ರೆ ಎಲ್ಲರೂ ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಪಾತ್ರಗಳು ಜಾತಿ ಆಧಾರಿತವಾಗಿವೆ. ಪುರೋಹಿತರು, ಮುಖವಾಡ ತಯಾರಕರು, ಡ್ರಮ್ ವಾದಕರು, ಹಣಕಾಸು ಗ್ರಾಮದಿಂದ ಬರುತ್ತದೆ ಮತ್ತು ಭಾಗವಹಿಸುವಿಕೆಯು ಹಿರಿಯರಿಂದ ಯುವಕರವರೆಗೆ ವ್ಯಾಪಿಸಿದೆ. ಮಹಾಕಾವ್ಯದ ಹಾಡುಗಳು, ನೃತ್ಯ ಪ್ರಕಾರಗಳು, ಧಾರ್ಮಿಕ ಸಂಪ್ರದಾಯಗಳ ಮೌಖಿಕ ಪ್ರಸರಣದ ಮೂಲಕ ಈ ಜ್ಞಾನ ಮತ್ತು ಮೌಲ್ಯಗಳ ಪ್ರಸರಣವಾಗುತ್ತದೆ. ನಿರೂಪಣೆ, ಮುಖವಾಡ ನೃತ್ಯಗಳು, ಧಾರ್ಮಿಕ ನಾಟಕ, ಸಂಗೀತ ಮತ್ತು ಮುಖವಾಡ ಕರಕುಶಲತೆಯನ್ನು ಒಂದೇ ಸಂಯೋಜಿತ ಉತ್ಸವವಾಗಿ ಇದು ಸಂಯೋಜಿಸುತ್ತದೆ. ಇಲ್ಲಿ ಕಲಾ ಪ್ರಕಾರಗಳ ಸಮ್ಮಿಲನವಾಗುತ್ತದೆ. ಈ ಉತ್ಸವವು ರಾಮಾಯಣ ಮತ್ತು ಸ್ಥಳೀಯ ದಂತಕಥೆಗಳ ನಾಟಕ ಪ್ರದರ್ಶನಗಳನ್ನ ಒಳಗೊಂಡಿರುತ್ತದೆ. ಇದರಲ್ಲಿ ಜನರು ಹಾಡುಗಳನ್ನ ಹಾಡುತ್ತಾರೆ ಮತ್ತು ನೃತ್ಯ ಮಾಡುವಾಗ ಮುಖವಾಡಗಳನ್ನ ಧರಿಸುತ್ತಾರೆ. ಈ ಕಾರ್ಯಕ್ರಮದ ಸಮಯದಲ್ಲಿ ಪ್ರದರ್ಶಕರು ಧರಿಸುವ ಹಿಮಾಲಯನ್ ಬರ್ಚ್ ಮರವಾದ ಬೋಯ್ ಪಾತ್ರದಿಂದ ಮಾಡಿದ 18 ವಿಭಿನ್ನ ರೀತಿಯ ಮುಖವಾಡಗಳಿವೆ. ದಾಖಲಿಸಲಾದ ಕೆಲವು ವಾದ್ಯಗಳು ಡೋಲ್ ಒಂದು ರೀತಿಯ ಡ್ರಮ್ ಆಗಿದೆ, ದಮೌ ಒಂದು ಸಣ್ಣ ತಾಳ, ಮಜ್ಜಿರ ಸಣ್ಣ ಕೈ ಸಿಂಬಲ್ಗಳು, ಜಂಜರ ದೊಡ್ಡ ಸಿಂಬಲ್ಗಳು, ಬಾಂಕೋರ ಇದು ಒಂದು ರೀತಿಯ ತುತ್ತೂರಿಯಾಗಿದೆ. ಇಲ್ಲಿ ಇವೆ ವಾದ್ಯಗಳನ್ನ ಬಳಸಲಾಗುತ್ತದೆ. ರಾಮನ್ ಉತ್ಸವ ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇದು
ಉತ್ತರಾಖಂಡದ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ರಾಮನ್ ಉತ್ಸವದ ಮುಖವಾಡವನ್ನ ನೀಡಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದನ್ನ ಉತ್ತರಾಖಂಡದ ಸಾಲು ಟೋಂಗಾ ಎಂಬ ಅವಳಿ ಗ್ರಾಮಗಳಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಉಮಂಗೋಟ್ ನದಿ ಇದು ಎಲ್ಲಿದೆ, ಯಾವ ರಾಜ್ಯದಲ್ಲಿ ಇದೆ, ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಇದು ಮೇಘಾಲಯದ ಪಶ್ಚಿಮ ಜೈಂತಿಯಾ ಬೆಟ್ಟಗಳ ಜಿಲ್ಲೆಯ ಮೂಲಕ ಹರಿಯುವ ಡಾವ್ಕಿ ನದಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುತ್ತದೆ. ಇತ್ತೀಚೆಗೆ ನದಿ ವ್ಯವಸ್ಥೆಗಳಿಗೆ ಬೃಹತ್ ಪ್ರಮಾಣದಲ್ಲಿ ಮಣ್ಣು ಮತ್ತು ನಿರ್ಮಾಣ ಭಗ್ನಾವಶೇಷಗಳನ್ನ ಸುರಿಯುತ್ತಿರುವುದರಿಂದ ಉಮಂಗೋಟ್ ನದಿಯ ಶುದ್ಧ ನೀರು ಮುಸುಕಾಗುತ್ತಿದೆ ಎಂದು ಕಳವಳ ವ್ಯಕ್ತವಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಸಮುದ್ರ ಮಟ್ಟದಿಂದ 1800 ಮೀಟರ್ ಎತ್ತರದಲ್ಲಿರುವ ಪೂರ್ವ ಶಿಲ್ಲಾಂಗ್ ಶಿಖರದಿಂದ ಹುಟ್ಟಿಕೊಂಡಿದೆ. ಇದು ತನ್ನ ಸುಂದರವಾದ ಸ್ಫಟಿಕ ಸ್ಪಷ್ಟ ನೀರಿಗೆ ಹೆಸರುವಾಸಿಯಾಗಿದೆ. ನೀರು ಎಷ್ಟು ಪಾರದರ್ಶಕವಾಗಿದೆ ಎಂದರೆ ಇದು ಆಗಾಗ್ಗೆ ದೋಣಿಗಳು ಮತ್ತು ಗಾಳಿಯಲ್ಲಿ ತೇಲುತ್ತಿರುವ ಭ್ರಮೆಯನ್ನ ಸೃಷ್ಟಿಸುತ್ತದೆ. ಈ ಅವಾಸ್ತವಿಕವಾಗಿ ವಿದ್ಯಮಾನವು ಭಾರತದ ಅತ್ಯಂತ ಸ್ವಚ್ಛವಾದ ನದಿ ಎಂದು ಖ್ಯಾತಿಯನ್ನ ಗಳಿಸಿದೆ. ಈ ನದಿಯು ಮೇಘಾಲಯದ 2 ಬೆಟ್ಟಗಳ ಜಿಲ್ಲೆಯಾದ ಜೈಂತಿಯಾ ಬೆಟ್ಟಗಳು ಮತ್ತು ಇನ್ನೊಂದು ಖಾಸಿ ಬೆಟ್ಟಗಳ ನಡುವೆ ಸಹಜ ಗಡಿಯನ್ನ ನಿರ್ಮಿಸುತ್ತದೆ. ಈ ನದಿಯು ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ದೋಣಿ ಸ್ಪರ್ಧೆಗೂ ಹೆಸರುವಾಸಿಯಾಗಿದೆ. ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಅಂತಾರಾಷ್ಟ್ರೀಯ ನೈಸರ್ಗಿಕ ಗಡಿಯಾಗಿದೆ. NH40 ಡಾವ್ಕಿ ನದಿಗೆ ಅಡ್ಡಲಾಗಿ ಇರುವ ತೂಗು ಸೇತುವೆಯನ್ನ 1932 ಅಂದ್ರೆ 1932ರಲ್ಲಿ ನಿರ್ಮಿಸಲಾಯಿತು. ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಅತ್ಯಂತ ಜನನಿಬಿಡ ದ್ವಿಪಕ್ಷೀಯ ವ್ಯಾಪಾರ ಮಾರ್ಗಗಳಲ್ಲಿ ಒಂದಾಗಿದೆ. ಉಮಂಗೋಟ್ ನದಿ ಇದು ಮೇಘಾಲಯದಲ್ಲಿರುವ ಒಂದು ನದಿಯಾಗಿದೆ. ಇತ್ತೀಚೆಗೆ ಇಲ್ಲಿ ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳು ಮತ್ತು ಮಣ್ಣನ್ನ ಈ ನದಿಗೆ ಸುರಿಯುತ್ತಿರುವುದರಿಂದ ಈ ನೀರಿನ ಶುದ್ಧತೆ ಕಡಿಮೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತವಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಅಂತಾರಾಷ್ಟ್ರೀಯ ನೈಸರ್ಗಿಕ ಗಡಿಯಾಗಿದೆ. ನೆಕ್ಸ್ಟ್, ಇಂಡಿಯನ್ ಮೌಸ್ ಡಿಯರ್ ಭಾರತೀಯ ಇಲಿಜಿಂಕೆ. ಇತ್ತೀಚೆಗೆ ವಸೈಯಲ್ಲಿರುವ ತುಂಗಾರೇಶ್ವರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಈ ಭಾರತೀಯ ಇಲಿಜಿಂಕೆ ಕಂಡು ಬಂದಿದ್ದು ಇದರ ಛಾಯಾಚಿತ್ರವನ್ನ ತೆಗೆಯಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಭಾರತೀಯ ಇಲಿಜಿಂಕೆ ಅಥವಾ ಭಾರತೀಯ ಚುಕ್ಕೆ ಚೌರೋಟೈನ್ ಕಾಗ್ರೋಲಿಡೆ ಕುಟುಂಬಕ್ಕೆ ಸೇರಿದ ಸಮಕಾಲ್ಬೆರಳುಗಳುಳ್ಳ ಗೊರಸುಳ್ಳ ಜಿಂಕೆ ಜಾತಿಯಾಗಿದೆ. ಇದರ ವೈಜ್ಞಾನಿಕ ಹೆಸರು ಮಾಸ್ಟಿಯೋಲಾ ಇಂಡಿಕಾ. ಇದು ಭಾರತದಲ್ಲಿ ಕಂಡುಬರುವ ಅತ್ಯಂತ ಚಿಕ್ಕ ಜಿಂಕೆ ಪ್ರಭೇದವಾಗಿದ್ದು ಇದು ತನ್ನ ಅಸ್ಪಷ್ಟ ಮತ್ತು ನಾಚಿಕೆ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ. ಇದು ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿದೆ. ಮುಖ್ಯವಾಗಿ ಭಾರತದ ಪರ್ಯಾಯ ದ್ವೀಪದಲ್ಲಿ ಕಂಡುಬರುತ್ತದೆ. ನೇಪಾಳದಲ್ಲಿ ಕಂಡುಬಂದಂತಹ ಒಂದಷ್ಟು ಕೆಲವು ಹಳೆಯ ದಾಖಲೆಗಳಿವೆ. ಶ್ರೀಲಂಕಾದಲ್ಲಿ ಮಚ್ಚೆ ಉಳ್ಳ ಚೌರಟೈನ್ ಎಂಬ ಪ್ರತ್ಯೇಕ ಜಾತಿ ಇದೆ. ಭಾರತದೊಳಗೆ ಇದು ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ಹಲವಾರು ಅರಣ್ಯ ಪ್ರದೇಶಗಳಲ್ಲಿ, ಒರಿಸ್ಸಾದವರೆಗಿನ ಪೂರ್ವ ಘಟ್ಟಗಳಲ್ಲಿ ಮತ್ತು ಮಧ್ಯ ಭಾರತದ ಕಾಡುಗಳಲ್ಲಿ ಕಂಡುಬರುತ್ತದೆ. ಇದು ಚಿಕ್ಕದಾಗಿದ್ದು ಭುಜದ ಎತ್ತರ 25ರಿಂದ 30 ಸೆಂಟಿಮೀಟರ್ ಮತ್ತು 2ರಿಂದ 4 ಕೆಜಿ ತೂಕವಿರುತ್ತದೆ. ತುಪ್ಪಳದ ಬಣ್ಣವು ಗಾಢ ಕಂದು ಬಣ್ಣದ್ದಾಗಿದ್ದು ಕೆಳಭಾಗವು ಬಿಳಿಯಾಗಿರುತ್ತದೆ. ಹಿಂಭಾಗದಲ್ಲಿ 4 ಅಥವಾ 5 ತಿಳಿ ಸಾಲುಗಳ ಬಿಳಿ ಚುಕ್ಕೆಗಳಿವೆ. ಈ ಜಾತಿಯ ಗಂಡುಗಳು ದಂತದಂತಹ ಮೇಲ್ಭಾಗದ ಕೋರೆ ಹಲ್ಲುಗಳನ್ನ ಹೊಂದಿರುತ್ತವೆ. ಇದು ಹಣ್ಣುಗಳು, ಬೇರುಗಳು, ಎಲೆಗಳು, ಗಿಡಮೂಲಿಕೆಗಳಿಗಾಗಿ ಕಾಡಿನ ನೆಲದ ಮೇಲೆ ಆಹಾರವನ್ನ ಹುಡುಕುತ್ತದೆ. ಇದು ಕೀಟಗಳು, ಕಠಿಣ ಚರ್ಮಿಗಳು ಮತ್ತು ಸಣ್ಣ ಸಸ್ತನಿಗಳನ್ನ ಸಹ ತಿನ್ನುವುದನ್ನ ಸಾಂದರ್ಭಿಕವಾಗಿ ಗಮನಿಸಲಾಗಿದೆ. ಇದರ ಜೀವಿತಾವಧಿಯು 8ರಿಂದ 12 ವರ್ಷಗಳಾಗಿವೆ. ಭಾರತೀಯ ಇಲಿಜಿಂಕೆಗಳ ಸಂರಕ್ಷಣಾ ಸ್ಥಿತಿ IUCN ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿ ಎಂದು ವರ್ಗೀಕರಿಸಲಾಗಿದೆ. ಅಂತರ್ತಾರ ಧೂಮಕೇತು. ಇತ್ತೀಚೆಗೆ ನಾಸಾ ಖಗೋಳಶಾಸ್ತ್ರಜ್ಞರು ಅಂತರ್ತಾರ ಧೂಮಕೇತು ಟ್ರಿಯಾಯ್ ಅಟ್ಲಾಸ್ ನಲ್ಲಿ ನೀರಿನ ರಾಸಾಯನಿಕ ಬೆರಳಚ್ಚು ಪತ್ತೆಯನ್ನ ದೃಢಪಡಿಸಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಅಂತರ್ತಾರ ಧೂಮಕೇತು ಟ್ರಿಯಾಯ್ ಬಾರ್ ಅಟ್ಲಾಸ್ 11 2017ರಲ್ಲಿ ಮತ್ತು 2I 2019 ನಂತರ ನಮ್ಮ ಸೌರವ್ಯೂಹದ ಹೊರಗಿನಿಂದ ಇದು 3ನೇ ತಿಳಿದಿರುವ ಅಂತರ್ತಾರ ವಸ್ತುವಾಗಿದೆ.
ಇದು ಹೈಪರ್ಬೋಲಿಕ್ ಕಕ್ಷೆಯನ್ನ ಹೊಂದಿದ್ದು ಸೂರ್ಯನಿಗೆ ಹೋಲಿಸಿದರೆ ಸೆಕೆಂಡಿಗೆ 57ರಿಂದ 68 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸೂರ್ಯನೊಂದಿಗಿನ ಸಂಕ್ಷಿಪ್ತ ಸಂವಹನದ ನಂತರ ಇದು ಸೌರವ್ಯೂಹದಿಂದ ಶಾಶ್ವತವಾಗಿ ನಿರ್ಗಮಿಸುತ್ತದೆ. ಈ ಅಂತರ್ತಾರ ಧೂಮಕೇತುವನ್ನ ಮೊದಲು ಚಿಲಿಯ ರಿಯೋ ಹರ್ಟಾಡೋದಲ್ಲಿ ನಾಸಾ ಬೆಂಬಲಿತ ದೂರದರ್ಶಕ ಮೂಲಕ ನೋಡಲಾಯಿತು. ಇದು ಅಟ್ಲಾಸ್ ಸಮೀಕ್ಷೆಯ ಭಾಗವಾಗಿದೆ. ಅಂತರ್ತಾರ ಧೂಮಕೇತು ಕ್ರಿಯಾಲ್ಬಾರ್ ಅಟ್ಲಾಸ್ನ ಭೌತಿಕ ಗುಣಲಕ್ಷಣಗಳು. ಇದು ಒಂದು ಸಕ್ರಿಯ ಧೂಮಕೇತು ಎಂದು ದೃಢಪಡಿಸಲಾಗಿದೆ. ಇದರಲ್ಲಿ ಗೋಚರ ಕೋಮಾನ್ ನ್ಯೂಕ್ಲಿಯಸ್, ಸುತ್ತಲೂ ಮಂಜುಗಡ್ಡೆಯ ಕಣಗಳು ಮತ್ತು ಧೂಳಿನ ಮೋಡವಿದೆ. ಇದು ಸೂರ್ಯನನ್ನ ಸಮೀಪಿಸುತ್ತಿದ್ದಂತೆ ಇದು ಬಾಲವನ್ನ ಬೆಳೆಸಿಕೊಳ್ಳುವ ನಿರೀಕ್ಷೆ ಇದೆ. ಇದು ಸೌರ ತಾಪಮಾನದಿಂದ ರೂಪುಗೊಂಡು ವಿಶಿಷ್ಟ ಧೂಮಕೇತು ಲಕ್ಷಣವಾಗಿದೆ. ಫೋಟೋಮೆಟ್ರಿಕ್ ವಿಶ್ಲೇಷಣೆಯು ಕೆಂಪು ಬಣ್ಣವು ಮೇಲ್ಮೈ ಸಂಕೀರ್ಣ ಸಾವಯವ ಸಂಯುಕ್ತಗಳು ಅಥವಾ ನೀರಿನ ಮಂಜುಗಡ್ಡೆಯಿಂದ ಸಮೃದ್ಧವಾಗಿರಬಹುದು ಎಂದು ಸೂಚಿಸುತ್ತದೆ. ಅಂತರ್ತಾರ ವಸ್ತುಗಳು ಇವು ಸೌರವ್ಯೂಹದ ಹೊರಗೆ ಹುಟ್ಟಿ ಇದರ ಮೂಲಕ ಚಲಿಸುವ ಆಕಾಶಕಾಯಗಳಾಗಿವೆ. ಈ ವಸ್ತುಗಳು ಗುರುತ್ವಾಕರ್ಷಣೆಯಿಂದ ನಕ್ಷತ್ರಕ್ಕೆ ಬಂಧಿತವಾಗಿಲ್ಲ. ಇವು ಇತರ ಸೌರವ್ಯೂಹಗಳಿಂದ ಬರಬಹುದು ಅಥವಾ ಘರ್ಷಣೆಯಿಂದ ಅಂತರ್ತಾರ ಬಾಹ್ಯಾಕಾಶಕ್ಕೆ ಎಸೆಯಲ್ಪಡಬಹುದು. ಗ್ರಹ ಅಥವಾ ನಕ್ಷತ್ರದ ಗುರುತ್ವಾಕರ್ಷಣೆಯಿಂದ ಕವೆಗೋಲು ಹಾಕಲ್ಪಡಬಹುದು. ಈ ವಸ್ತುಗಳು ಪಥವು ಮೂಲತಃ ಮುಕ್ತ ಅಂತ್ಯದ ಹೈಪರ್ಬೋಲಿಕ್ ಕಕ್ಷೆಯಾಗಿದ್ದು ಅಲ್ಲಿ ಪೆರಿಹೆಲಿಯನ್ ಬಿಂದು ಇರುತ್ತದೆ, ಆದರೆ ಅಪೆಲಿಯನ್ ಇರುವುದಿಲ್ಲ. ಪೆರಿಲಿಯನ್ ಎಂದರೆ ಸೂರ್ಯನಿಗೆ ಹತ್ತಿರ, ಅಪೆಲಿಯನ್ ಎಂದರೆ ಸೂರ್ಯನಿಂದ ದೂರದಲ್ಲಿರುವಂತಹ ಒಂದು ಬಿಂದು. ಹೊಸದಾದ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವಾಗಿದೆ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.